ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಹಾಸ್ಪಿಟಲ್ ಬ್ಯಾಗ್ ಲಿಸ್ಟ್ ನ ಪ್ಯಾಕ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬೇಬಿದು ಲಿಸ್ಟ್ ಬರ್ದಿಟ್ಕೊಂಡ್ಬಿಟ್ಟಿದ್ದೇನೆ ಫಸ್ಟೇನೆ. ಎಲ್ಲ ವಿಡಿಯೋಸ್ ನ ನೋಡಿ ಏನೇನ್ ಬೇಕಾಗ್ಬೋದು ಅಂತ ಒಂದಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡು ಅದನ್ನೆಲ್ಲ ತಂದಿಟ್ಕೊಂಡು ಸೊ ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಸ್ಪಿಟಲ್ ಇಂದ ಬಂದ ಮೇಲೂ ಇದರಲ್ಲಿ ಯಾವ್ದ್ಯಾವ್ದು ಯೂಸ್ ಆಯ್ತು ಯಾವ್ದ್ಯಾವ್ದು ಯೂಸ್ ಆಗಿಲ್ಲ ಅಂತ ಒಂದ್ ಶಾರ್ಟ್ಸ್ ಕೂಡ ಮಾಡಿ ಹಾಕೋಣ ಅಂತ ಅನ್ಕೊಂಡಿದೀನಿ. ಸೊ ಇವಾಗ ನಾನು ಬರ್ಕೊಂಡಿರೋದ್ರಲ್ಲಿ ಎಲ್ಲ ತಂದಿರೋದು ನಾನು ತೋರಿಸ್ಬಿಟ್ಟು ಪ್ಯಾಕ್ ಮಾಡ್ತೀನಿ. ಸೊ ಫಸ್ಟ್ ಡೈಪರು, ಫೆದರ್ ಡೈಪರ್ಸ್ ನ ತರಿಸಿದ್ದೆ. ಇಂಡಿಯಾದಿಂದ ತಂದಿದ್ರು ನಮ್ಮ ಅತ್ತೆ. ಇದು ಇನ್ನೊಂದಷ್ಟು ಇಂಡಿಯಾದಿಂದ ತಂದಿರೋದಿದೆ, ಅದೆಲ್ಲ ಖಾಲಿ ಆದ್ಮೇಲೆ ಮತ್ತೆ ಎಲ್ಲಿ ತಗೊಳ್ಳೋದು. ಫಸ್ಟ್ ಡೈಪರು, ಆಮೇಲೆ ವೆಟ್ ವೈಪ್ಸ್ ಬಂದ್ಬಿಟ್ಟು ನನ್ನ ಫ್ರೆಂಡ್ ಕೊಟ್ಟು ಕಳ್ಸಿರೋದು. ಅವ್ರದ್ದು ಇದು ಕಂಪ್ನಿ ಚೆನ್ನಾಗಿದೆ. ಈ ಕಂಪ್ನಿ ಇದು ನನ್ನ ಫ್ರೆಂಡ್ ಕೊಟ್ಟು ಕಳ್ಸಿರೋದು ಟೈನಿ ಟಾಟ್ಸ್ ಅಂತ ಹೇಳಿ. ಇದು ಬಂದ್ಬಿಟ್ಟು ಡೈಪರ್ಸ್ದು ದೊಡ್ಡ ಪ್ಯಾಕು. ಸ್ಮಾಲ್ ಸೈಜು 78 ಡೈಪರ್ಸ್ ಬರುತ್ತೆ ಇದೊಂದು ಪ್ಯಾಕಲ್ಲಿ. ಆಮೇಲೆ ಇದು ಬಂದು ವೆಟ್ ವೈಪ್ಸು, ಟೈನಿ ಟಾಟ್ಸ್ ಆಯಿತು, ಬೇಬಿ ವೆಟ್ ವೈಪ್ಸು. ಸೊ ಇದು 80 ವೆಟ್ ವೈಪ್ಸ್ ಇರುತ್ತೆ. ಸೊ ಈ ಥರದ್ದು ಎರಡು ನಮ್ಮ ಅತ್ತೆ ಇಂಡಿಯಾದಿಂದ ಬರುವಾಗ ಕೊಟ್ಟು ಕಳಿಸಿದ್ರು ಅವ್ರ ಫ್ರೆಂಡು, ನನ್ನ ಫ್ರೆಂಡು ಸೂರಜ್ ಅಂತ ಹೇಳಿ. ಸೊ ಗಿಫ್ಟ್ ಆಗಿ ಕೊಟ್ಟು ಕಳಿಸಿದ್ದಾರೆ. ಅವರು ಬೇಬಿಗೆ ಅಂತ ಹೇಳಿ ಕೊಟ್ಟು ಕಳಿಸಿದ್ದಾರೆ ಅವರೇ, ನಮ್ಮ ಅತ್ತೆ ಮಾವ ಬರುವಾಗ. ಸೊ ಅದನ್ನ ಇವಾಗ ಸದ್ಯಕ್ಕೆ 3-4 ಪ್ಯಾಕ್ ಅದಿದೆ. 80 ವೈಪ್ಸ್ ಒಂದ್ರಲ್ಲಿ ಬರುತ್ತೆ. ಬೇಬಿದೊಂದಷ್ಟು ಪ್ರಾಡಕ್ಟ್ಸ್ಗಳು, ಮುಖದ್ದು ಮತ್ತೆ ಅದೆಲ್ಲದನ್ನು ಒಂದ್ರಲ್ಲಿ ಇದೊಂದು ಪೌಚ್ ತರಿಸಿದೆ ನಾನು. ಸೊ ಇದಕ್ಕೆಲ್ಲ ಹಾಕೊಂಡ್ಬಿಡೋಣ ಅಂತ ಹೇಳಿ ತರಿಸಿ. ಕ್ರೀಮು, ಡೈಪರ್ ರ್ಯಾಶ್ ಕ್ರೀಮು. ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಎಲ್ಲ ವಿಡಿಯೋದಲ್ಲೂ ನೋಡಿದೆ. ಸೆಬಾಮೆಡ್ದು ತಗೊಂಡ್ಬಂದಿದ್ದೀನಿ. ಆಮೇಲೆ ಸೆಟಾಫಿಲ್ದು ಬೇಬಿ. ಆಕ್ಚುಲಿ ಸೆಟಾಫಿಲ್ ಅಲ್ಲಿ ನಮಗೆ ಡೈಪರ್ ರ್ಯಾಶ್ ಕ್ರೀಮ್ ಸಿಗ್ಲಿಲ್ಲ. ಸೆಟಾಫಿಲ್ಲು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಎಲ್ಲರೂ ಬೇಬಿಗೆ. ಸೊ ಇದು ಜೆಂಟಲ್ ವಾಶ್ ಅಂಡ್ ಶ್ಯಾಂಪೂ, ಅಂದ್ರೆ ಬಾಡಿ ವಾಶ್ ಕೂಡ ಹೌದು ಮತ್ತೆ ಶ್ಯಾಂಪೂನು ಹೌದು. ಸೊ ಎರಡು ಒಟ್ಟಿಗೆ ತಗೊಂಡಿದ್ದೀವಿ. ಆಮೇಲೆ ಮಾಯ್ಶ್ಚರೈಸಿಂಗ್ ಕ್ರೀಮು ಬೇಬಿದು. ಇದು ಹಾಸ್ಪಿಟಲ್ ಅಲ್ಲಿ ಯೂಸ್ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ 1 ಮಂತ್ ವರ್ಗುನು ಮಕ್ಕಳಿಗೆ ಏನು ಕ್ರೀಮ್ಸು ಅದೆಲ್ಲ ಹಾಕ್ತಾ ಇದ್ರೆ ಒಳ್ಳೇದು ಅಂತ ಹೇಳಿದ್ ನೋಡಿದೆ ನಾನು ಯಾವುದೋ ವಿಡಿಯೋದಲ್ಲಿ. ಡಾಕ್ಟರ್ ಹೇಳ್ತಾ ಇದ್ರು. ಬಟ್ ಸ್ಟಿಲ್ ಇಟ್ಕೊಂಡಿರೋಣ, ಇನ್ ಕೇಸ್ ಅಲ್ಲಿ ಹೋದ್ಮೇಲೆ ಎಲ್ಲಾದ್ರೂ ಕೇಳಿದ್ರೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋದು. ಆಮೇಲೆ ಪೌಡರ್, ಬೇಬಿ ಪೌಡರ್ ಒಂದು ತಗೊಂಡಿದ್ದೀನಿ. ಜಾನ್ಸನ್ ಮಾತ್ರ ಸಿಕ್ತು, ಇನ್ಯಾವುದು ಬೇಬಿ ಪೌಡರ್ ಸಿಗ್ಲಿಲ್ಲ. ನಾವು ಹೋದಾಗ ಖಾಲಿ ಆಗಿತ್ತೋ ಏನೋ ಗೊತ್ತಿಲ್ಲ. ಆಕ್ಚುಲಿ ಸೆಬಾಮೆಡ್ದು ಸಿಗುತ್ತೆ, ನಾವು ಹೋದಾಗ ಇರ್ಲಿಲ್ಲ. ಮತ್ತೆ ಬೇರೆ ಕಡೆ ಹೋಗ್ಲಿಲ್ಲ ನಾವೆಲ್ಲೂ. ಸ್ಟೀಲ್ದು ಒಂದು ಫೀಡಿಂಗ್ ಬಾಟಲು ಮತ್ತೆ ಪ್ಲಾಸ್ಟಿಕ್ದೊಂದು ಫೀಡಿಂಗ್ ಬಾಟಲು. ಇನ್ ಕೇಸ್ ಏನಾದ್ರೂ ಬೇಬಿ ಲ್ಯಾಚ್ ಮಾಡಿಲ್ಲ ಅಂದ್ರೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದು ಎರಡೂ ತರಿಸಿದೀನಿ. 2 ಇರ್ಲಿ ಅಂತ ಹೇಳ್ಬಿಟ್ಟು ನೋಡೋಣ ಅಂತ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಏನಾದ್ರು ಬೇಬಿ ಲ್ಯಾಚ್ ಮಾಡಿಲ್ಲ ಅಂದ್ರೆ ಸೊ ಅದನ್ನ ಪಂಪ್ ಮಾಡ್ಬಿಟ್ಟು ಫೀಡ್ ಮಾಡೋದಕ್ಕಂತ ಹೇಳಿ ಇದು ಒಳ್ಳೆನ ತರಿಸಿದ್ದೆ. ನಮ್ಮ ಅತ್ತೆಗೆ ಹೇಳಿದೆ, ತಗೊಂಬಂದಿದ್ದಾರೆ. ಒಳ್ಳೆ ಮೇ ಬಿ ಯೂಸ್ ಆದ್ರೂ ಆಗ್ಬೋದು, ಯೂಸ್ ಆಗ್ದಲೇನು ಇರಬಹುದು. ಬಟ್ ಸೇಫ್ಟಿ ಸೈಡ್ಗೆ ನಾವು ಎಲ್ಲದನ್ನು ಇಟ್ಕೊಂಡಿರ್ಬೇಕು ಅಂತ ಹೇಳಿ ನಾನು ತರಿಸ್ದೆ ಇದನ್ನ. ಆಮೇಲೆ ಇದೇನು ಸದ್ಯಕ್ಕೆ ಯೂಸ್ ಆಗಲ್ಲ ಅನ್ಸುತ್ತೆ, ಬಟ್ ಆದ್ರೂ ಇಟ್ಕೊಂಡಿದ್ದೀನಿ. ಅತ್ತೆ ಕಾಡ್ಗೆ ತಗೊಂಡ್ಬಂದಿದ್ದಾರೆ, ಅಂದ್ರೆ ಸುಮ್ಮನೆ ಒಂದು ಡಾಟ್ ಇಡೋದಿಕ್ಕಂತ ಹೇಳಿ. ಮೇ ಬಿ ಹಾಸ್ಪಿಟಲ್ ಅಂತೂ ಇಡಕ್ ಬಿಡಲ್ಲ ನನ್ನ ಹಸ್ಬೆಂಡ್ ಅನ್ಕೊಂಡಿದೀನಿ. ಸ್ಟಿಲ್ ಇರ್ಲಿ ಅಂತ ಹೇಳಿ ಇಟ್ಟಿದ್ದೀನಿ. ಇನ್ನ ಮಕ್ಕಳದು ಕೂಂಬು, ನೈಲ್ ಕಟ್ಟರು ಮತ್ತೆ ಕಿವಿ ಕ್ಲೀನ್ ಮಾಡೋದು, ಇದೆಲ್ಲ ಮೇ ಬಿ ಹಾಸ್ಪಿಟಲ್ ಯೂಸ್ ಆಗ್ಲಿಕ್ಕಿಲ್ಲ ಅಷ್ಟು ಬೇಗ. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ 3 ದಿನ ಇಲ್ಲ 4 ದಿನ ಇಟ್ಕೊಬಹುದು. ಸೊ ಸ್ಟಿಲ್ ಆದ್ರೂ ಇಟ್ಕೊಂಡಿರೋಣ ಅಂತ ಇಟ್ಕೊಂತ ಇದ್ದೀನಿ. ಇನ್ನಿದು ಟಂಗ್ ಕ್ಲೀನರು ಬೇಬಿದು. ಇದು ಮೇ ಬಿ ಯೂಸ್ ಆಗ್ಬೋದೇನೋ ಗೊತ್ತಿಲ್ಲ. ಮೊನ್ನೆ ನಾವು ಬೇಬಿ ಶೋಗೆ ಹೋಗಿದ್ವಲ್ಲ, ಆವಾಗ ನನ್ನ ಹಸ್ಬೆಂಡ್ಗೆ ಒಂದು ಇದು ಬಂತು ಅಂತ ಹೇಳಿದ್ನಲ್ಲ,
ಅದ್ರಲ್ಲಿ ಗೆದ್ದಿದ್ದಾಗ ನಮಗೆ ಕೊಟ್ಟಿರೋದು ಬೇಬಿ ವೈಪ್ಸ್ ಒಂದು 3-4 ಕೊಟ್ಟಿದ್ದಾರೆ. ಮತ್ತೆ ಇನ್ನ ಏನೇನೋ ಇತ್ತು ಅದ್ರೊಳಗಡೆ ಎಲ್ಲ ಸ್ಪ್ಲಿಟ್ ಮಾಡಿ ಹಾಕ್ಬಿಟ್ಟಿದೀನಿ. ಇನ್ನ ಆರ್ಗ್ಯಾನಿಕ್ದು ನಮ್ಮ ಹಸ್ಬೆಂಡ್ ಫ್ರೆಂಡ್ ತಗೊಂಬಂದಿದ್ದು ಬೇಬಿಗೆ ಯೂಸ್ ಮಾಡೋದಕ್ಕಂತ. ಸೊ ಅದನ್ನೇ ಯೂಸ್ ಮಾಡಿ ನೋಡೋಣ ಸ್ಟಾರ್ಟಿಂಗ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನೇ ಇಟ್ಕೊಂಡಿದೀನಿ. ಬೇರೆ ಏನು ತಂದಿಲ್ಲ ನಾನು. ಅವಕಾಡೋ ಆಯಿಲ್, ಶಾಂಪೂ ಇದೆ, ಕಂಡೀಷನರ್ ಇದೆ, ಬೇಬಿ ಮಾಯಶ್ಚರೈಸರ್ ಇದೆ, ಆಮೇಲೆ ಬೇಬಿ ಮಸಾಜ್ ಆಯಿಲ್ ಇದೆ, ಮತ್ತೆ ಬಾತ್ ಅಂಡ್ ಬಾಡಿ ವಾಶ್ ಇದೆ, ಸ್ಲೀಪ್ ಟೈಮ್ ವಾಶ್ಗೆ ಬೇರೆ, ಮಾರ್ನಿಂಗ್ ವಾಶ್ಗೆ ಬೇರೆ ಅನ್ಸುತ್ತೆ. ಸೊ ಇಷ್ಟಿದೆ. ಇದನ್ನೇ ಯೂಸ್ ಮಾಡೋಣ, ಆರ್ಗ್ಯಾನಿಕ್ ಇದೆ ಅಲ್ವಾ ಅಂತ ಹೇಳಿ ನಾನು ಬೇರೆ ಏನು ತರಲಿಲ್ಲ, ವಾಶ್ದೆಲ್ಲ ಏನು ತಂದಿಲ್ಲ, ಬರೀ ಬೇಬಿ ಕ್ರೀಮು ಅದು ಇದು ತಂದಿದ್ದೆ. ಮತ್ತೆ ಮೊನ್ನೆ ನಾವು ಇದಕ್ಕೆ ಹೋಗಿದ್ವಲ್ಲ, ಬೇಬಿ ಶೋ ಅಲ್ಲಿ ನಮಗೆ ಇದು ಗಿಫ್ಟ್ ಬಂದಿದ್ದು. ಇದೇನಂದ್ರೆ ಮಕ್ಕಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ನಾನ ಮಾಡ್ಸಲ್ವಲ್ಲ, ಸೊ ಇದನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಹಿಂಗೆ ಅದ್ಬಿಟ್ಟು ಅಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಆಮೇಲೆ ಬೇಬಿನ ವೈಪ್ ಮಾಡ್ಬಿಡೋದು ಹಿಂಗೆ ನೀಟಾಗಿ. ಸೊ ಸ್ನಾನ ಮಾಡಿಸ್ದೇ ಇದ್ದಾಗ ಯೂಸ್ ಮಾಡಕ್ಕೆ ಇದು. ಆಮೇಲೆ ಇದು ಟಂಗ್ ಕ್ಲೀನರ್ಗಳೇನೆ, ಇದು ಇಂಡಿಯಾದಿಂದ ತರಿಸಿದ್ದು. ಮತ್ತೆ ಇದು ನೇಲ್ ಫೈಲರ್, ಬೇಬಿಗೆ ಅಂತಾನೆ ಮಾಡಿರೋದು ಇದು ಇವಾಗ. ಸೊ ಇದ್ರಲ್ಲಿ ಮಂತ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಹೊಟ್ಟೆ ಒಳಗಿದ್ದಾಗ ಅದೇ ನೀಲ್ಸ್ ಬೆಳ್ದಿರುತ್ತೆ ಅನ್ಸುತ್ತೆ. ಮೊನ್ನೆ ಅದು ನೋಡಿದಾಗ ಒಂದು ಹಾಸ್ಪಿಟಲ್ ವಿಡಿಯೋ ತೋರಿಸಿದ್ರು, ಅದರಲ್ಲಿ ಬೇಬಿ ನೀಲ್ಸ್ ಬೆಳ್ದಿತ್ತು ಅಂತ ತೋರಿಸ್ತಾ ಇದ್ರು, ನ್ಯೂ ಬಾರ್ನ್ದು. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನು 0 to 3, 4 to 11 months, 12 months ಆಮೇಲೆ ಇರೋ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಸೊ 0 to 3 ಪಿಂಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ, 0 to 3 months. ಸೊ ಇದನ್ನ ನಾವು ಹಾಸ್ಪಿಟಲಲ್ಲಿ ಇದ್ದಾಗ ಇನ್ ಕೇಸ್ ತುಂಬ ಉಗುರು ಬೆಳೆದಿದ್ರೆ ಯೂಸ್ ಮಾಡ್ಬೋದು. ಅದಕ್ಕೂ ಇರಲಿ ಅಂತ ಹೇಳಿ ಇಟ್ಕೊಂಡಿರ್ತೀನಿ, ಸೇಫ್ಟಿ ಪರ್ಪಸ್ ಬೇಕಾಗಬಹುದು. ಆಮೇಲೆ ಜಾನ್ಸನ್ ಇದು ಮೊನ್ನೆ ಬೇಬಿ ಶೋ ಅಲ್ಲಿ ಗೆದ್ದಿದ್ದು ನಾವು. ಅದು ಕ್ವಿಜ್ ಇದು ತರ ಗೇಮ್ಸ್ ತರ ಆಡ್ಸಿದ್ರಲ್ಲ ಅಲ್ಲಿ, 0 to 2 years. ಇದೂನು ಬೇಬಿ ಶೋ ಅಲ್ಲೇ ಬಂದಿದ್ದು. ಸ್ಪ್ರೇ, ನಾಸಲ್ ಸ್ಪ್ರೇ ಅಂತೆ, ಏನ್ ನೆಸಸರಿ ಇಲ್ಲ ಅನ್ಕೊಂತೀನಿ. ಆಮೇಲೆ ಕೂದಲು ಎಷ್ಟು ಉದ್ದ ಇರುತ್ತೆ ನೋಡ್ಬೇಕು. ಇದಿಷ್ಟು ಎಲ್ಲ ಕಾಸ್ಮೆಟಿಕ್ಸ್ದು ಆಯ್ತು. ಸೊ ಆಮೇಲೆ ನಾನು ಇಂಡಿಯಾದಿಂದ ಏನೇನು ತರಿಸಿದೆ ಅಂದ್ರೆ, ಇದು ವಾಟರ್ ಪ್ರೂಫ್ದು ಶೀಟ್ ತರಿಸಿದೆ. ವಾಟರ್ ಪ್ರೂಫ್ದು ಶೀಟ್ಸ್ ಬೇಕಾಗೇ ಆಗುತ್ತೆ, ಅಲ್ಲಿ ಏನೇ ಬೆಡ್ ಹಾಕಿದ್ರು ಯೂಸ್ ಆಗೇ ಆಗುತ್ತೆ ಇದು. ಆಮೇಲೆ ಬೇಬಿ ಫೀಡ್ ಮಾಡಿದ್ಮೇಲೆ ಮಿಲ್ಕ್ ಆಚೆ ಬಂದೇ ಬರುತ್ತೆ, ಅದನ್ನ ವೈಪ್ ಮಾಡೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಮಸ್ಲಿನ್ದು ಕ್ಲಾತ್ ನ್ಯಾಪ್ಕಿನ್ಸ್, ಅದು ಮಸ್ಲಿನ್ದು ಸ್ವಾಡಲ್ ಮಾಡೋದಿಕ್ಕೆ, ಇದು ಸ್ವಾಡ್ಲಿಂಗಿಗೆ ಯೂಸ್ ಆಗುತ್ತೆ. ಆಮೇಲೆ ಇದು ಸ್ನಾನ ಮಾಡಿ ಇದನ್ನೆಲ್ಲ ವಾಶ್ ಮಾಡಿಟ್ಟಿದ್ದೀನಿ. ಹೊಸ ತಂದ ಮೇಲೆ ಎಲ್ಲ ಒಂದು ರೌಂಡ್ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿದ್ದೀನಿ. ಸೊ ಏನು ಕೆಮಿಕಲ್ಸ್ ಏನು ಹಂಗೆ ವಾಶ್ ಮಾಡಿದ್ದೀನಿ, ಏನು ಫ್ರಾಗ್ರೆನ್ಸ್ ಏನು ಹಾಕಿಲ್ಲ ನಾನು, ಪೌಡರ್ ಎಲ್ಲ. ಸೊ ಇದು ಸ್ನಾನ ಮಾಡಿದ್ಮೇಲೆ ಹಾಕೋದು ತಗೊಂಡ್ಬರ್ತಾರಲ್ಲ ಬೇಬಿನ, ಅದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ. ಆಮೇಲೆ ನಮ್ಮ ಅತ್ತೆಗೆ ಇದೊಂದು ವೈಟ್ ಕಲರ್ ಟವಲ್ ಬೇಕಾಗುತ್ತೆ ಅಂತ ಹೇಳಿ ಕಾಟನ್ದು ಟವಲ್ ತರಿಸಿದೆ ಸುತ್ಕೊಳ್ಳೋದಕ್ಕಂತ ಹೇಳಿ, ಬೇಬಿನ ಸ್ನಾನ ಮಾಡಿಸಿದ ತಕ್ಷಣನೇ. ಸೊ ಅದನ್ನು ತಂದಿದ್ದಾರೆ, ಇದು ಇರಲಿ ಅಂತ ಹೇಳಿ ತರಿಸಿದೆ. ಇನ್ನ ಒಂದು ಕಾಟನ್ದು ವೇಲ್ ಇರಲಿ ಇನ್ ಕೇಸ್ ಸ್ವಾಡ್ಲಿಂಗ್ ಮಾಡೋದಿಕ್ಕೆ ಅದೇನಾದ್ರೂ ಚಿಕ್ಕದಾಯ್ತು ಅಂತ ಅಂದ್ರೆ ಇದರಲ್ಲಿ ನೀಟಾಗಿ ಸ್ವಾಡಲ್ ಮಾಡ್ಬೋದು. ಯಾಕೆಂದ್ರೆ ವೇಲ್ ತುಂಬಾ ಉದ್ದ ಇರುತ್ತಲ್ವ, ನೀಟಾಗಿ ಸ್ವಾಡಲ್ ಮಾಡ್ಬೋದು ಅಂತ ಹೇಳಿ ಇದನ್ನ ತರಿಸಿದೆ. ಆಮೇಲೆ ಇದು ಒಂದು ಶೀಟ್ ಇದೆ. ಸೊ ಯಾವುದಕ್ಕೂ ಸೇಫ್ಟಿಗೆ ಈ ಥರದ್ದು ಒಂದು ಎಕ್ಸ್ಟ್ರಾ ಶೀಟ್ ಇಟ್ಕೊಳ್ಳೋಣ, ರಬ್ಬರ್ ಶೀಟ್ ಥರ ಅಂತ ಹೇಳಿ ತರಿಸಿದ್ದೆ. ಇದು ರಬ್ಬರ್ ಶೀಟ್. ಆಮೇಲೆ ಹೋಮ್ ಕಮ್ಮಿಂಗ್ ಔಟ್ಫಿಟ್ ಬೇಬಿಗೆ, ಇದು ನನ್ನ ಮೈದ್ನ ಮತ್ತೆ ನನ್ನ ತಂಗಿ ತಗೊಂಡ್ಬಂದಿದ್ರು. ಸೊ ಅವ್ರದ್ದು ಫಸ್ಟ್ ಬೇಬಿಗೆ ಅಂತ ಹೇಳಿ ಅವ್ರು ಫಸ್ಟ್ ಒಂದು ತೆಗ್ದಿರೋ ಕ್ಲಾತ್ ಇದು. ಸೊ ಅದನ್ನೇ ಹಾಕೋಣ ಅಂತ ಹೇಳಿ ಅಂತ ಅಂದ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಪ್ಯಾಂಟ್ ಇದೆ.
ಆಮೇಲೆ ಒಂದು ಕ್ಯಾಪ್ ಇದೆ, ಮತ್ತೆ ಇದನ್ನು ಅವರೇ ತಂದಿದ್ರು. ಸೊ ಇದಿಷ್ಟನ್ನು ಹೋಮ್ ಕಮ್ಮಿಂಗ್ ಬೇಬಿಗೆ ಔಟ್ಫಿಟ್ ಆಗಿ ನಾನು ಇಟ್ಕೊಂಡಿದ್ದೀನಿ. ಅದ್ಬಿಟ್ರೆ ಇದೆಲ್ಲ ಇನ್ ಕೇಸ್ ಹಾಲು ಕುಡಿಸುವಾಗ ಬೇಕಾಗಬಹುದು ಅಂತ ಹೇಳಿದ್ರು ವಿಡಿಯೋಸ್ ನೋಡಿದಾಗ, ಅದನ್ನ ಇಟ್ಕೊಂಡಿದ್ದೀನಿ. ಬಿಬ್ಸ್, ಇದು ಬರ್ಬ್ ಕ್ಲಾತ್ ಅಂತ ಹೇಳಿ ಹೇಳ್ತಾರಲ್ಲ, ಅದು ಬರ್ಬ್ ಕ್ಲಾತ್ನ ಒಂದು 2 ಇಟ್ಕೊಂಡಿದ್ದೀನಿ. ಮೇ ಬಿ ಯೂಸ್ ಆಗಬಹುದು ಅಂತ ಇಟ್ಕೊಂಡಿದ್ದೀನಿ, ಗೊತ್ತಿಲ್ಲ. ಆಮೇಲೆ ಅವಾಗಲೇ ಒಂದು ಕ್ಯಾಪ್ ಇಟ್ಟೆ, ಇದು ಇನ್ನೊಂದು ಕ್ಯಾಪ್ ಬೇಕಾಗ್ಬೋದು ಅಂತ ಇಟ್ಕೊಂಡಿದ್ದೀನಿ. ಇನ್ನು ಬೇಬಿ ಕ್ಲಾತ್ಸ್ ಈ ಥರದ್ದು ನೈಟ್ಗೆ ಹಾಕ್ತಾರಲ್ಲ ಕ್ಲಾತ್ಗಳು ಬೇಬಿದು. ಸೊ ಈ ಥರದ್ದೇ ಒಂದು 2-3 ಪೇರ್ ಮೇಲೆ ಇದೆ. 1 2 ಇದೊಂದು 3 ಇದೊಂದು 4 ಪೇರ್ ಇಟ್ಟಿದ್ದೀನಿ. ಆಮೇಲೆ ಬೇಬಿಗೆ ಬರೋದಕ್ಕೊಂದು ಒಟ್ಟು 5 ಪೇರ್ಸ್ ಬಟ್ಟೆ ಕ್ಲಾತ್ ಇದೆ ಬೇಬಿದು. ಆಮೇಲೆ ಡೈಪರ್ ಆ ಡೈಪರು ಇದೆ. ಆಮೇಲೆ ಇದು ರೀಯೂಸೇಬಲ್ ಡೈಪರ್ ಇದೆ. ಇದು ಹಾಸ್ಪಿಟಲಲ್ಲಿ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೇ ಬಿ ಹಾಸ್ಪಿಟಲಲ್ಲೆಲ್ಲ ಬರೀ ಆ ಡೈಪರ್ನೇ ಯೂಸ್ ಮಾಡ್ತೀನಿ. ಬಟ್ ಇದು ತರಿಸ್ಕೊಂಡಿದ್ದೆ ನಾನು, ಇದು ಎಕ್ಸ್ಟ್ರಾ ಸ್ಪೇರ್ ಇದನ್ನ ತರಿಸ್ಕೊಂಡಿದ್ದೆ. ಇದು ಎಕ್ಸ್ಟ್ರಾ ಒಂದೊಂದೇ ಬರುತ್ತೆ. ಇದು ಎಕ್ಸ್ಟ್ರಾ ಸ್ಪೇರ್ ತರಿಸ್ಕೊಂಡಿದ್ದೆ. ಮೇ ಬಿ ಇದು ಹಾಸ್ಪಿಟಲ್ಗೆ ನೆಸಸರಿ ಇಲ್ಲ ಅನ್ಕೊತೀನಿ. ಇದು ಹಿಂಗೆ ಡಿಟ್ಯಾಚಬಲ್. ಇದನ್ನು ಹಾಕೊಂಡು ವೆಟ್ ಆದ್ಮೇಲೆ ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು. ಸೊ ಬರೀ ಇದು ವೆಟ್ ಆದ್ರೆ ಇದನ್ನ ತೆಗೆದ್ಬಿಟ್ಟು ಬೇರೆ ಯಾವ್ದಾದ್ರು ಸ್ಪೇರ್ನ ಹಾಕೊಬೋದು. ಸೊ ಮೇ ಬಿ ಇದು ರೀಯೂಸೇಬಲ್ ಅಲ್ವಾ, ಇದು ಜಾಸ್ತಿ ಯೂಸ್ ಆಗ್ಬೋದು. ನಮ್ಮ ಮನೆಗೆ ಬಂದ್ಮೇಲೆ ಇದು ಜಾಸ್ತಿ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಹಾಸ್ಪಿಟಲಲ್ಲಿ ಅದೇ ಡೈಪರ್ನ ಯೂಸ್ ಮಾಡ್ತೀನಿ. ಆಮೇಲೆ ಒಂದು 2 ಪೇರ್ ಸಾಕ್ಸ್ ಇಟ್ಕೊಂಡಿದ್ದೀನಿ, ಮೇ ಬಿ ಯೂಸ್ ಆಗಬಹುದು ಅಂತ ಹೇಳಿ. ಆಮೇಲೆ ಇದು ಮಿಟ್ಟನ್ಸ್ ಬೇಬಿದು, ಅಂದರೆ ಕೈ ಬಾಯಿಗೆ ಹೋಗುತ್ತಲ್ವಾ ಮಕ್ಳಿಗೆ, ಸ್ವಾಡ್ಲಿಂಗ್ ಮಾಡಿಲ್ದೇ ಇದ್ದಾಗ ಕೈ ಬಾಯಿಗೆ ಹೋಗುತ್ತಲ್ಲ, ಅವಾಗ ಯೂಸ್ ಮಾಡೋ ಅಂಥದ್ದು ಇದು. ಸೊ ಇದೊಂದು 2 ಪೇರ್ಸ್ ಇಟ್ಕೊಂಡಿದ್ದೀನಿ. ಕ್ಯಾಪ್ಸು, ಮಿಟನ್ಸು, ಬೂಟೀಸ್, ಕವರ್ಸ್ ತರಿಸಿದೆ. ಸ್ವಲ್ಪ ಇದೇನು ದೊಡ್ಡದಿದೆ ಅನ್ಸುತ್ತೆ. ಇನ್ ಕೇಸ್ ಏನಾದರೂ ಕಾರಲ್ಲಿ ಇದ್ದಾಗ ಅಥವಾ ಆಚೆ ಈಚೆ ಇದ್ದಾಗ ಮೇ ಬಿ ಯೂಸ್ ಆಗುತ್ತೆ. ಇದು ಇದರಲ್ಲಿ ಹಾಕ್ಬಿಟ್ಟು ನೀಟಾಗಿ ಕಟ್ಬಿಟ್ರೆ ಇಟ್ಕೊಬೋದು. ಸ್ಮೆಲ್ಲು ಬರಲ್ಲ, ಅಲ್ಲಿ ಇಲ್ಲಿ ಬಿಸಾಕಕ್ಕಂತೂ ಆಗಲ್ಲ. ಇಲ್ಲಂತೂ ಗೊತ್ತಲ್ವಾ, ಇಲ್ಲಂತೂ ಎಲ್ಲೂ ಬಿಸಾಕಕ್ಕಾಗಲ್ಲ. ಸೊ ಇದ್ರಲ್ಲಿ ಕಟ್ಬಿಟ್ಟು ಬಿಸಾಕ್ಬೋದು. ಸೊ ಅದು ಒಂದಷ್ಟು ಕವರ್ಸ್ ಇಟ್ಕೊಂಡಿದ್ದೀನಿ. ಆಮೇಲೆ ಅಲ್ಲಿ ಬೇಬಿ ಬೆಡ್ ಇರುತ್ತೆ. ನಾವೇನು ಬೇಬಿ ಬೆಡ್ ತಗೊಂಡೋಗೋದು ನೆಸಸರಿ ಇಲ್ಲ. ಸೊ ಬೇಬಿ ಬ್ಲ್ಯಾಂಕೆಟೂ ಅಲ್ಲೇ ಇರುತ್ತೆ. ಬಟ್ ಆದರೂ ಒಂದು ಬ್ಲ್ಯಾಂಕೆಟ್ ಇಟ್ಕೊಳ್ಬೇಕು. ನನ್ನ ಹಸ್ಬೆಂಡ್ ಫ್ರೆಂಡ್ ಅವರೇ ಮನೇಲಿ ಇದನ್ನ ಮಾಡಿರೋದು. ಅದನ್ನ ಗಿಫ್ಟ್ ಕೊಟ್ಟು ಹೋಗಿದ್ರು. ಅವತ್ತು ಬಂದಿದ್ರು ನಮ್ಮ ಮನೆಗೆ ಡಿನ್ನರ್ಗೆ. ಸೊ ಅವತ್ತು ಇದನ್ನ ತಗೊಂಡ್ಬಂದಿದ್ರು. ಇದು ತುಂಬಾ ದೊಡ್ಡದಾಗುತ್ತೋ ಏನೋ ಗೊತ್ತಿಲ್ಲ. ಇದನ್ನ ತಗೊಂಡೋಗಕ್ಕಾಗಿಲ್ಲ ಅಂದ್ರೆ ಮೊನ್ನೆ ನನ್ನ ಫ್ರೆಂಡ್ ಶೋಭಿ ಬೇಬಿದು ಇದಕ್ಕೆ ಬಂದಾಗ ತಗೊಂಡ್ಬಂದಿದ್ರು. ನಾವು ತರಿಸಿದ್ವಿ, ಬಟ್ ಅದು ತುಂಬಾ ದೊಡ್ಡದಿದೆ. ಮೇ ಬಿ ಶೋಭಿ ಅವ್ರು ತಂದಿದ್ದು ಯೂಸ್ ಆಗುತ್ತೆ. ಇದು ತುಂಬಾ ಚಿಕ್ಕದಿದೆ. ನಾನು ಇದನ್ನೇ ತಗೊಂಡೋಗ್ತೀನಿ. ಇದು ತುಂಬಾ ದೊಡ್ಡದಾಯ್ತು. ಇದು ಅವ್ರು ಕೊಟ್ಟಿರೋದು ತುಂಬಾ ದಪ್ಪ ಇದೆ. ಮೇ ಬಿ ಇದು ನ್ಯೂ ಬಾರ್ನ್ಸ್ಗೆ ತುಂಬಾ ದಪ್ಪ ಆಗ್ಬೋದು. ಸೊ ನಾನು ಇದನ್ನ ತಗೊಂಡೋಗ್ತೀನಿ. ಶೋಭಿ ಅವ್ರು ಕೊಟ್ಟಿರೋದೇನೆ. ಮಲ್ಗೋದಕ್ಕೂ ಹಾಕೋದಕ್ಕೂ ಈಸಿ ಆಗುತ್ತೆ. ಯಾಕಂದರೆ ನ್ಯೂ ಬಾರ್ನ್ಸ್ ಇಷ್ಟೇ ಚಿಕ್ಕದಿರ್ತಾರಲ್ವ. ಸೊ ನಾನು ಇದನ್ನೇ ತಗೊಂಡೋಗ್ತೀನಿ. ಆಮೇಲೆ ಇದು ಒಂದು ತರಿಸಿದೆ. ಲೈಕ್ ಹಿಂಗೆ ಹಾಕೊಂಡ್ಬಿಟ್ಟು ಬೇಬಿಗೆ ಫೀಡ್ ಮಾಡೋದು. ಸೊ ಬೇಬಿ ಕೆಳಗಡೆ ತಲೆ ಹೋಗಬಾರ್ದು, ಸ್ವಲ್ಪ ತಲೆ ಹೈಟಲ್ಲಿ ಇರಬೇಕು. ಮತ್ತು ಕೈ ನೋವು ಬರಲ್ಲ ತೀರಾ ಅಂತ ಹೇಳಿ ಇದನ್ನ ನೋಡಿದೆ ನಾನು. ಮೇ ಬಿ ಇದು ಯೂಸ್ ಆಗಬಹುದು ಅಂತ ಅನ್ಕೊಂತೀನಿ. ಇದನ್ನ ತಗೊಂಡೋಗ್ತಾ ಇದ್ದೀನಿ ಫೀಡಿಂಗ್ ಮಾಡೋದಕ್ಕೆ ಅಂತ ಹೇಳಿ. ಇದು ಯೂಸ್ ಆಗುತ್ತೆ. ಬ್ಯಾಗ್, ಬೇಬಿ ಬ್ಯಾಗ್ ಮೇ ಬಿ ಹಾಸ್ಪಿಟಲ್ಗೆ ಯೂಸ್ ಆಗಲ್ಲ. ಬಟ್ ಬೇಬಿ ಬ್ಯಾಗ್ ನಾನು ತರಿಸಿದ್ದೆ.
ಆಚೆ ಹೋಗುವಾಗ ಮಸ್ಟ್ ಆ್ಯಂಡ್ ಶುಡ್ ಇದು ಯೂಸ್ ಆಗೇ ಆಗುತ್ತೆ. ಒಂದೇ ಕಡೆ ಬೇಬಿದೆಲ್ಲ ಹಾಕಿಟ್ಕೊಂಡ್ರೆ ತೊಗೊಂಡೋಗೋದಕ್ಕಂತ ಹೇಳಿ. ನನಗೆ ಗೊತ್ತಿರೋ ಅಷ್ಟು ನಾನು ಪ್ಯಾಕ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಸಜೆಷನ್ ಮಾಡೋದಿದ್ರೆ ಬೇಬಿ ಪ್ರಾಡಕ್ಟ್ಸ್ ಬಗ್ಗೆ ಅಥವಾ ಏನಾದರೂ ಇಟ್ಕೊಳ್ಳೋದ್ರ ಬಗ್ಗೆ ಹೇಳಿ, ಸೊ ಅದು ನನಗೆ ಹೆಲ್ಪ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೇನೆ. ಅಲ್ಲಿವರೆಗೂ ಬಾಯ್.